ಕಾಂಗ್ರೆಸ್ ಶಾಸಕರಿಬ್ಬರ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಿಂದಲೂ ವಿಶೇಷ ತನಿಖಾ ಸಮಿತಿ ರಚನೆ ಮಾಡಲಾಗ್ತಾ ಇದ್ದು ಕಂಪ್ಲಿ ಗಣೇಶ್ ಆನಂದ್ ಸಿಂಗ್ ಪ್ರಕರಣದ ತನಿಖೆಗೆ ಕೆಪಿಸಿಸಿಯಿಂದಲೂ ಕೂಡ ಸಮಿತಿ ರಚನೆ ಮಾಡಲಾಗ್ತಾ ಇದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ಸಮಿತಿ ರಚನೆ ಮಾಡಲಾಗಿದ್ದು ಘಟನೆ ನಡೆದು 6 ದಿನಗಳಾದರೂ ಆನಂದ್ ಸಿಂಗ್ ಆರೋಗ್ಯ ವಿಚಾರಿಸಿಲ್ಲ ಸಮಿತಿ. ಡಿಸಿಎಂ ಪರಮೇಶ್ವರ್, ಸಚಿವ ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ ನೇತೃತ್ವದ ಸಮಿತಿ ಇದು. ಆದರೆ ಇದುವರೆಗೆ ಆನಂದ್ ಸಿಂಗ್ ಹೇಗಿದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರು ಪಡೆದುಕೊಂಡಿಲ್ಲ, ಅವರ ಆರೋಗ್ಯವನ್ನೂ ವಿಚಾರಿಸಿಲ್ಲ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಸಮಿತಿ ರಚನೆಯಾಗಿದೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, 6 ದಿನಗಳಾಗಿ ಹೋಯಿತು, ಸಮಿತಿ ಕೂಡ ರಚನೆಯಾಗಿದೆ, ಆದರೆ ಪ್ರೋಗ್ರೆಸ್ ಏನಾಗಿದೆ? ಸಮಿತಿಯಿಂದ ಏನೆಲ್ಲ ಕೆಲಸಗಳಾಗಿವೆ, ಯಾವ ರೀತಿ ವಿಚಾರಣೆಯಾಗಿದೆ? ಕನಿಷ್ಠ ಪಕ್ಷ ಆನಂದ್ ಸಿಂಗ್ ಆರೋಗ್ಯವನ್ನೂ ಸಮಿತಿ ವಿಚಾರಿಸಿಲ್ಲ. ಖಂಡಿತ ಭಾವನಾ, ಇದು ಕೂಡ ಒಂದು ತನಿಖಾ ಸಮಿತಿ ಏನಿದೆ ಕೇವಲ ಕಣ್ಣೊರೆಸುವಂತ ತನಿಖಾ ಸಮಿತಿ ಅನ್ಸುತ್ತೆ. ಯಾವ ರೀತಿಯಾಗಿ ಇವಾಗ ಶಾಸಕ ಗಣೇಶ್ ಅವರನ್ನ ಪಕ್ಷದಿಂದ ಹೊರ ಹಾಕಲಾಗಿದೆ ಅನ್ನುವಂತ ಒಂದೇ ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇಡೀ ಕಾಂಗ್ರೆಸ್ ಸುಮ್ಮನಾಗಿದೆಯೋ ಅದೇ ರೀತಿಯಾದಂತಹ ಮತ್ತೊಂದು ಪ್ರಯತ್ನ ಇದನ್ನು ಕೂಡ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇದುವರೆಗೂ ಯಾರೊಬ್ಬರು ಅಂದ್ರೆ ಈ ಸಮಿತಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಅಥವಾ ಕೆಜೆ ಜಾರ್ಜ್ ಅವ್ರು ಇರ್ಬೋದು ಅಥವಾ ಕೃಷ್ಣ ಬೈರೇಗೌಡ ಅವ್ರು ಇರ್ಬೋದು, ಅವ್ರು ಯಾರು ಕೂಡ ಈ ಒಂದು ತನಿಖಾ ಸಮಿತಿ ರಚನೆ ಆದ್ಮೇಲೆ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾಗ್ಲಿ ಅಥವಾ ಅವ್ರ ಹತ್ರ ಯಾವುದೇ ಮಾಹಿತಿಗಳನ್ನ ಪಡೆದಿದ್ದಾಗ್ಲಿ ಅಥವಾ ಪೊಲೀಸ್ ಅವ್ರ ಹತ್ರ ಮಾಹಿತಿಗಳನ್ನ ಪಡೆದು ಆ ಒಂದು ತನಿಖೆಗೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇದು ಒಂದು ಕಣ್ಣೊರೆಸುವ ತಂತ್ರನ ಕೆಪಿಸಿಸಿ ಕಡೆಯಿಂದ ಜನರಿಗೆ ಅಂತ ಹೇಳಿ ಅಂತ ಅನಿಸ್ತಾ ಇದೆ. ಭಾವನಾ, ಧನ್ಯವಾದ ರಕ್ಷಾ ನಿಮ್ಮೆಲ್ಲ ಮಾಹಿತಿಗೆ. ತನಿಖಾ ಸಮಿತಿ ಕೇವಲ ಕಣ್ಣೊರೆಸುವ ತಂತ್ರವೇ? ಯಾಕಂದ್ರೆ ಆನಂದ್ ಸಿಂಗ್ ಹೇಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ ಅಂತಾನೂ ಸಮಿತಿ ವಿಚಾರಿಸಿಲ್ಲ. ತನಿಖೆ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜೆಎನ್ ಗಣೇಶ್ ಪರವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಬಂಧನ ಭೀತಿಯಲ್ಲಿರುವ ಕಂಪ್ಲಿ ಶಾಸಕ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಸ್ಥಾನದಲ್ಲಿರುವ ಕಂಪ್ಲಿ ಶಾಸಕ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲಿ ಶಾಸಕ ಗಣೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಮನಗರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ.